ನೋಡಿ, ಇದು ವ್ಯಾಪಕವಾಗಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕೊಲೆ, ಅದು ಮರ್ಯಾದೆಯ ಹತ್ಯೆ ಇರ್ಬೋದು, ಅಥವಾ ಅಣ್ತಮ್ಮಂದ್ರ ಹತ್ಯೆ ಇರ್ಬೋದು, ಅಥವಾ ದ್ವೇಷದ ಹತ್ಯೆ ಇರ್ಬೋದು. ಕೊಲೆ, ಸುಲಿಗೆ, ದರೋಡೆ ಮತ್ತು ಇಸ್ಪೇಟು ಮತ್ತು ಇದು ಏನಂತೀರಿ ನೀವು, ಅಂಕಿ ಬರ್ಕೋತಾರೆ, ಮಟಕ, ಇದು ವ್ಯಾಪಕವಾಗಿದೆ ಈ ಸರ್ಕಾರ ಬಂದ ಮೇಲೆ. ವ್ಯಾಪಕವಾಗಿ ಎಷ್ಟರ ಮಟ್ಟಿಗೆ ಅಂದರೆ ಪೊಲೀಸ್ ಅಧಿಕಾರಿಗಳೇ ನಡೆಸ್ತಾ ಇದ್ದಾರೆ ಇದನ್ನು. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಬಂದಾರೆ, ಆ ದುಡ್ಡು ವಸೂಲಿ ಮಾಡೋಕ್ಕೆ ಇದೆಲ್ಲ ದಂಧೆ ಅವರೇ ನಡೆಸ್ತಾ ಇದ್ದಾರೆ. ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ಮತ್ತು ಡ್ರಗ್ಗಳು ಈಗ ಎಲ್ಲ ಶಾಲೆ ಕಾಲೇಜಲ್ಲಿ ಬರುವಂಥ ವ್ಯವಸ್ಥೆ ಆಗಿದೆ. ಈ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿದ್ದರಿಂದ ಈ ಥರ ಹಿಂಸೆಗಳಾಗ್ತಿರುವಂಥದ್ದು. ಮತ್ತು ಪೊಲೀಸರು ಭಯ ಇಲ್ಲ, ಪೊಲೀಸರು ಹೊಟ್ಟೆ ಭಯ ಇಲ್ಲ. ಹೀಗಾಗಿ ಈ ಥರದ ಅವ್ಯವಹಾರಗಳು, ಅನೀತಿಗಳು, ಕೊಲೆ, ಸುಲಿಗೆ ಎಲ್ಲ ಕೂಡ ನಡೀತಾ ಇದೆ. ಸಂಪೂರ್ಣವಾಗಿ ನಿಯಂತ್ರಣ ಮಾಡಲೇಬೇಕು. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಸರ್. ಈಗ ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಒಂದು ತಿಂಗಳಲ್ಲಿ 30 ಹೆರಿಗೆ ಮಾಡಿಸಲಿಲ್ಲ ಅಂದ್ರೆ ವರ್ಗಾವಣೆ ಮಾಡ್ತೀವಿ, ಡಿಗ್ರೇಡ್ ಮಾಡ್ತಾರೆ ಸರ್. ಡಿಗ್ರೇಡ್ ಮಾಡ್ತೀವಿ. ಸಿಎಚ್ಸಿ ಸೆಂಟರ್ಗಳನ್ನ ಡಿಗ್ರೇಡ್ ಮಾಡ್ತಾರೆ. ಸಮುದಾಯ ಆರೋಗ್ಯ ಕೇಂದ್ರಗಳು ಅದು ನನಗೆ ಕಲಬುರಗಿ ಜಿಲ್ಲೆಯಲ್ಲಿ 15 ಸಮುದಾಯ ಆರೋಗ್ಯ ಇಲ್ಲ. ಅದು ಏನು ಅಂತಂದರೆ ಒನ್ಸ್ ಅಗೇನ್ ಅದು ಹಣಕಾಸಿಗೆ ಸಂಬಂಧಪಟ್ಟಿದ್ದು. CHC ಸೆಂಟರ್ ಮೇಂಟೆನೆನ್ಸ್ ಜಾಸ್ತಿ ಇದೆ PHC ಸೆಂಟರ್ಗಿಂತ. ಆದ್ದರಿಂದ ಅವ್ನು ಡಿಗ್ರೇಡ್ ಮಾಡಿ PHC ಮಾಡಿಬಿಟ್ರೆ ಅಷ್ಟು ಹಣಕಾಸಿನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಫೈನಾನ್ಸಿಗೆ ಲಿಂಕ್ ಆಗಿರುತ್ತೆ. ಓಕೆ, ನೋಡಿ ಒಂದು ನಿಮಿಷ. ಇಡೀ ದೇಶದಲ್ಲಿ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಕೇವಲ 7 ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅಲ್ರಿ, 100 ದಿವಸದಿಂದ 125 ದಿವಸ ಮಾಡಿದ್ರೆ ಬಂದಾಗುತ್ತಾ? ಇಲ್ಲ, ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ರಲ್ಲ, ಅಲ್ಲ, ಇದ್ರಾಗ ಏನು ಸಾಧನೆ ಮಾಡೋ ಪ್ರಶ್ನೆ ಅಲ್ಲ. ಅದು ವಿಕಸಿತ ಭಾರತಕ್ಕೆ ಜೋಡಿಸೋ ಸಲುವಾಗಿ ಆ ಥರ ಪ್ರಾಸ ಬಂದಿದೆ. ಇನ್ನೊಂದು, ಗಾಂಧಿ ಮತ್ತು ರಾಮನ ಯಾಕೆ ಬೇರೆ ಮಾಡೋಕೆ ಹೊರಟಾರ ಕಾಂಗ್ರೆಸ್ನವರು? ಗಾಂಧಿ ಬೇರೆ ಅಲ್ಲ, ರಾಮ್ ಬೇರೆ ಅಲ್ಲ, ಅವರಿಬ್ಬರನ್ನ ಯಾಕೆ ಬೇರೆ ಮಾಡೋಕೆ ಹೊಂಟಿದ್ದಾರೆ? ಈಗ ಒಂದು ನಿಮಿಷ ರೀ, ಮಹಾತ್ಮ ಗಾಂಧಿ ಆತ್ಮದಲ್ಲಿ ರಾಮ ಇದ್ದಾನೆ. ಆ ಆತ್ಮದಲ್ಲಿರುವಂಥ ರಾಮನ ಹೆಸರು ನಾವು ಇಟ್ಟಿದ್ದೀವಿ. ಅದೇ ಹೇಳಿದ್ನಲ್ಲ, ಅದು ಪ್ರಾಸ ಬಂತು. ವಿಕಸಿತ ಭಾರತಕ್ಕೆ ಏನಾಗಿದೆ ಅಲ್ಲಿ, ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಹಲವಾರು ಕಾರ್ಯಕ್ರಮಗಳು ಅಸೆಟ್ ಕ್ರಿಯೇಷನ್ಗೆ ಆಗ್ತಾ ಇರಲಿಲ್ಲ ಇಲ್ಲಿ. ಆದ್ದರಿಂದ ಪ್ಲ್ಯಾನಿಂಗಲ್ಲಿ ಬದಲಾವಣೆ ಮಾಡಿ ತೆಳ ಹಂತದಿಂದನೇ ಅಸೆಟ್ ಕ್ರಿಯೇಷನ್ಗೆ ಏನು ಮಾಡಬೇಕು, ಪ್ಲ್ಯಾನಿಂಗ್ನಲ್ಲೂ ಭಾಳ ಬದಲಾವಣೆ ಮಾಡಿದ್ದೇವೆ. ಆ ಆ್ಯಕ್ಟನ್ನು ಪೂರ್ತಿ ಯಾರು ಓದ್ತಾ ಇಲ್ಲ. ಆ ಆ್ಯಕ್ಟಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿ ಒಂದು ಗ್ರಾಮದ ಸಂಪೂರ್ಣವಾಗಿ ಗ್ರಾಮ ವಿಕಸಿತ ಮುಖಾಂತರ ದೇಶ ವಿಕಸಿತ ಆಗಬೇಕನ್ನುವಂಥ ಒಂದು ಕನ್ಸೆಪ್ಟಲ್ಲಿ ಪ್ಲ್ಯಾನಿಂಗ್ನಲ್ಲಿ ಬದಲಾವಣೆ ಮಾಡಿದ್ದೇವೆ. ಪ್ಲಸ್ ಭಾಳಷ್ಟು ಅವ್ಯವಹಾರ ನಡೀತಾ ಇತ್ತು. ನಿಮಗೆ ಗೊತ್ತಿದೆ, ಗುಲ್ಬರ್ಗಾದ ಕೇಸ್ ಇಲ್ಲೇ ಕ್ಲಾಸಿಕ್ ಕೇಸ್ ಇದೆ. NRJ ಇದ್ದಾಗ CBI ಎಂಕ್ವೈರಿ ಆಯ್ತಲ್ಲ. ನಾನು ಉಸ್ತುವಾರಿ ಸಚಿವ ಇದ್ದವಾಗ ನಾ ಬರೋಕ್ಕಿಂತ ಮುಂಚೆ ಪ್ರೈಸ್ ತೊಗೊಂಡಿದ್ರು ದೇಶದಲ್ಲಿ ನಂಬರ್ 1 ಅಂತ. ದೇಶದಲ್ಲಿ ನಂಬರ್ 1 ಅಂತ ಇವರು ಪ್ರೈಸ್ ತೊಗೊಂಡಿದ್ರು. ಆಮೇಲೆ ನೋಡಿದರೆ ಎಲ್ಲ ಸುಳ್ಳು ಹೆಸರು, ಸುಳ್ಳಿದು ಬರೆದು, ಸುಳ್ಳು ಕೆಲಸ ಬರೆದು, ಸುಳ್ಳು ಬಿಲ್ ತೆಗೆದು ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಗುಲ್ಬರ್ಗಾದಲ್ಲಿ. ಈ ಥರ ಅವ್ಯವಹಾರಗಳು ನಡೀತಾ ಇದ್ವು. ಅದನ್ನು ಪ್ಲಗ್ ಮಾಡೋ ಸಲುವಾಗಿ ಈಗ ಡಿಜಿಟಲ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ಭಾಳಷ್ಟು ಸುಧಾರಣೆ ಆಗಿದೆ. ಮತ್ತು 15-20 ವರ್ಷದಲ್ಲಿರುವಂಥ ಗ್ರಾಮೀಣ ಪರಿಸ್ಥಿತಿಗೂ ಈಗಿನ ಗ್ರಾಮೀಣ ಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ಪ್ಯಾರಿಟೀಸ್ ಚೇಂಜ್ ಆಗ್ತದೆ. ಅದ್ರ ಪ್ರಕಾರ ಮಾಡ್ತಾ ಇದ್ದೇವೆ. ಅದರಿಂದ ಇದು ಅತ್ಯಂತ ಸಂಶೋಧನೆಯನ್ನು ಮಾಡಿ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ಯೋಜನೆ ಇದು. ಕಾಂಗ್ರೆಸ್ನವರು ಗಾಂಧಿನ ಎಷ್ಟು ಸತಿ ಹತ್ಯೆ ಮಾಡಿಲ್ಲ. ಕಾಂಗ್ರೆಸ್ ವಿಸರ್ಜನೆ ಮಾಡ ಅಂದ್ರೆ ಗಾಂಧಿ ಯಾವತ್ತು ನೆಹರು ವಿಸರ್ಜನೆ ಮಾಡಲಿಲ್ಲ ಅವತ್ತೇ ಇವರು ಹತ್ಯೆ ಮಾಡಿದರು. ಗಾಂಧಿನ ಹತ್ಯೆ ಮಾಡಿದರು. ಎಷ್ಟು ಸತಿ ಈಗ ಎಮರ್ಜೆನ್ಸಿ ತಂದರು ಸಂವಿಧಾನ ವಿರುದ್ಧ, ಪ್ರಜಾಪ್ರಭುತ್ವ ವಿರುದ್ಧ. ಪ್ರಜಾಪ್ರಭುತ್ವ ಸಲುವಾಗಿ ಗಾಂಧಿ ಹೋರಾಟ ಮಾಡಿದರು. ಅಭಿವ್ಯಕ್ತ ಸ್ವಾತಂತ್ರ್ಯ ಸಲುವಾಗಿ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿದ್ರಲ್ಲ. ಅದನ್ನು ಮೊಟಕುಗೊಳಿಸಿದ್ರು ಎಮರ್ಜೆನ್ಸಿ ಆವಾಗ ಹತ್ಯೆ ಮಾಡಲಿಲ್ವ? ಎಷ್ಟು ಸುಮಾರು 10-15 ಸತಿ ಈ ಮಹಾತ್ಮ ಗಾಂಧಿನ ಹತ್ಯೆಯನ್ನು ಮಾಡಿದವರು ಕಾಂಗ್ರೆಸ್ನವರು. ಒಂದನೇದು. ಎರಡನೇದು, ಇವರೇನು ಮೊದಲೇನು ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು, ಜವಾಹರ್ ರೋಜಗಾರ್ ಅಂತಿತ್ತು. ಎಷ್ಟು ಹೆಸರುಗಳು ಇವತ್ತು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ, ನೆಹರು ಹೆಸರಲ್ಲಿದ್ದಾವೆ. ಮಹಾತ್ಮ ಗಾಂಧಿ ನೆನಪಾಗಲಿಲ್ವ ಅವ್ರಿಗೆ? ಈಗ ನೆನಪಾಗ್ತಾ ಇದ್ದಾರೆ.
ನೋಡಿ, ಇದು ವ್ಯಾಪಕವಾಗಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕೊಲೆ, ಅದು ಮರ್ಯಾದೆಯ ಹತ್ಯೆ ಇರ್ಬೋದು, ಅಥವಾ ಅಣ್ತಮ್ಮಂದ್ರ ಹತ್ಯೆ ಇರ್ಬೋದು, ಅಥವಾ ದ್ವೇಷದ ಹತ್ಯೆ ಇರ್ಬೋದು. ಕೊಲೆ, ಸುಲಿಗೆ, ದರೋಡೆ ಮತ್ತು ಇಸ್ಪೇಟು ಮತ್ತು ಇದು ಏನಂತೀರಿ ನೀವು, ಅಂಕಿ ಬರ್ಕೋತಾರೆ, ಮಟ್ಟಕ, ಇದು ವ್ಯಾಪಕವಾಗಿದೆ ಈ ಸರ್ಕಾರ ಬಂದ ಮೇಲೆ. ವ್ಯಾಪಕವಾಗಿ ಎಷ್ಟರ ಮಟ್ಟಿಗೆ ಅಂದರೆ ಪೊಲೀಸ್ ಅಧಿಕಾರಿಗಳೇ ನಡೆಸ್ತಾ ಇದ್ದಾರೆ ಇದನ್ನು. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಬಂದಾರೆ, ಆ ದುಡ್ಡು ವಸೂಲಿ ಮಾಡೋಕ್ಕೆ ಇದೆಲ್ಲ ದಂಧೆ ಅವರೇ ನಡೆಸ್ತಾ ಇದ್ದಾರೆ. ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ಮತ್ತು ಡ್ರಗ್ಗಳು ಈಗ ಎಲ್ಲ ಶಾಲೆ ಕಾಲೇಜಲ್ಲಿ ಬರುವಂಥ ವ್ಯವಸ್ಥೆ ಆಗಿದೆ. ಈ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿದ್ದರಿಂದ ಈ ಥರ ಹಿಂಸೆಗಳಾಗ್ತಿರುವಂಥದ್ದು. ಮತ್ತು ಪೊಲೀಸರ ಭಯ ಇಲ್ಲ, ಪೊಲೀಸರ ಹೊಟ್ಟೆ ಭಯ ಇಲ್ಲ. ಹೀಗಾಗಿ ಈ ಥರದ ಅವ್ಯವಹಾರಗಳು, ಅನೀತಿಗಳು, ಕೊಲೆ, ಸುಲಿಗೆ ಎಲ್ಲ ಕೂಡ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲೇಬೇಕು. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಸರ್. ಈಗ ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಒಂದು ತಿಂಗಳಲ್ಲಿ 30 ಹೆರಿಗೆ ಮಾಡಿಸಲಿಲ್ಲ ಅಂದ್ರೆ ವರ್ಗಾವಣೆ ಮಾಡ್ತೀನಿ, ಡಿಗ್ರೇಡ್ ಮಾಡತ್ತಾರೆ ಸರ್. ಡಿಗ್ರೇಡ್ ಮಾಡ್ತೀನಿ. ಸಿಎಚ್ಸಿ ಸೆಂಟರ್ಗಳನ್ನ ಡಿಗ್ರೇಡ್ ಮಾಡ್ತಾರೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅದು ನನಗೆ ಕಲಬುರಗಿ ಜಿಲ್ಲೆಯಲ್ಲಿ 15 ಸಮುದಾಯ ಆರೋಗ್ಯ ಇಲ್ಲ. ಅದು ಏನು ಅಂತಂದರೆ ಒನ್ಸ್ ಅಗೇನ್ ಅದು ಹಣಕಾಸಿಗೆ ಸಂಬಂಧಪಟ್ಟಿದ್ದು. CHC ಸೆಂಟರ್ ಮೇಂಟೆನೆನ್ಸ್ ಜಾಸ್ತಿ ಇದೆ PHC ಸೆಂಟರ್ಗಿಂತ. ಆದ್ದರಿಂದ ಅವ್ನು ಡಿಗ್ರೇಡ್ ಮಾಡಿ PHC ಮಾಡಿಬಿಟ್ರೆ ಅಷ್ಟು ಹಣಕಾಸಿನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಫೈನಾನ್ಸಿಗೆ ಲಿಂಕ್ ಆಗಿರುತ್ತೆ. ಓಕೆ, ನೋಡಿ ಒಂದು ನಿಮಿಷ. ಇಡೀ ದೇಶದಲ್ಲಿ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಕೇವಲ 7 ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅಲ್ರಿ, 100 ದಿವಸದ 125 ದಿವಸ ಮಾಡಿದ್ರೆ ಬಂದಾಗುತ್ತಾ? ಇಲ್ಲ, ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ರಲ್ಲ, ಏನು ಸಾಧನೆ ಮಾಡಿದಾಗ ಅಲ್ಲ, ಇದ್ರಾಗ ಏನು ಸಾಧನೆ ಮಾಡೋ ಪ್ರಶ್ನೆ ಅಲ್ಲ. ಅದು ವಿಕಸಿತ ಭಾರತಕ್ಕೆ ಜೋಡಿಸೋ ಸಲುವಾಗಿ ಆ ಥರ ಪ್ರಾಸ ಬಂದಿದೆ. ಇನ್ನೊಂದು, ಗಾಂಧಿ ಮತ್ತು ರಾಮನ ಯಾಕೆ ಬೇರೆ ಮಾಡೋಕೆ ಹೊರಟಾರ ಕಾಂಗ್ರೆಸ್ನವರು? ಗಾಂಧಿ ಬೇರೆ ಅಲ್ಲ, ರಾಮ್ ಬೇರೆ ಅಲ್ಲ, ಅವರಿಬ್ಬರನ್ನ ಯಾಕೆ ಬೇರೆ ಮಾಡೋಕೆ ಹೊಂಟಿದ್ದಾರೆ? ಈಗ ಒಂದು ನಿಮಿಷ ರೀ, ಮಹಾತ್ಮ ಗಾಂಧಿ ಆತ್ಮದಲ್ಲಿ ರಾಮ ಇದ್ದಾನೆ. ಆ ಆತ್ಮದಲ್ಲಿರುವಂಥ ರಾಮನ ಹೆಸರು ನಾವು ಇಟ್ಟಿದ್ದೀವಿ. ಅದೇ ಹೇಳಿದ್ನಲ್ಲ, ಅದು ಪ್ರಾಸ ಬಂತು. ವಿಕಸಿತ ಭಾರತಕ್ಕೆ ಏನಾಗಿದೆ ಅಲ್ಲಿ, ಕರೆಕ್ಟ್ ಕ್ವೆಶನ್ ಕೇಳಿದ್ರಿ. ಹಲವಾರು ಕಾರ್ಯಕ್ರಮಗಳು ಅಸೆಟ್ ಕ್ರಿಯೇಷನ್ಗೆ ಆಗ್ತಾ ಇರಲಿಲ್ಲ ಇಲ್ಲಿ. ಆದ್ದರಿಂದ ಪ್ಲ್ಯಾನಿಂಗಲ್ಲಿ ಬದಲಾವಣೆ ಮಾಡಿ ತೆಳ ಹಂತದಿಂದನೇ ಅಸೆಟ್ ಕ್ರಿಯೇಷನ್ಗೆ ಏನು ಮಾಡಬೇಕು, ಪ್ಲ್ಯಾನಿಂಗ್ನಲ್ಲೂ ಭಾಳ ಬದಲಾವಣೆ ಮಾಡಿದ್ದೀವಿ. ಆ ಆ್ಯಕ್ಟನ್ನು ಪೂರ್ತಿ ಯಾರು ಓದ್ತಾ ಇಲ್ಲ. ಆ ಆ್ಯಕ್ಟಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿ ಒಂದು ಗ್ರಾಮದ ಸಂಪೂರ್ಣವಾಗಿ ಗ್ರಾಮ ವಿಕಸಿತ ಮುಖಾಂತರ ದೇಶ ವಿಕಸಿತ ಆಗಬೇಕನ್ನುವಂಥ ಒಂದು ಕನ್ಸೆಪ್ಟಲ್ಲಿ ಪ್ಲ್ಯಾನಿಂಗ್ನಲ್ಲಿ ಬದಲಾವಣೆ ಮಾಡಿದ್ದೀವಿ. ಪ್ಲಸ್ ಭಾಳಷ್ಟು ಅವ್ಯವಹಾರ ನಡೀತಾ ಇತ್ತು. ನಿಮಗೆ ಗೊತ್ತಿದೆ, ಗುಲ್ಬರ್ಗಾದ ಕೇಸ್ ಇಲ್ಲೇ ಕ್ಲಾಸಿಕ್ ಕೇಸ್ ಇದೆ. NRJ ಇದ್ದಾಗ CBI ಎಂಕ್ವೈರಿ ಆಯ್ತಲ್ಲ. ನಾನೇ ಉಸ್ತುವಾರಿ ಸಚಿವ ಇದ್ದಾವಾಗ. ನಾ ಬರೋಕ್ಕಿಂತ ಮುಂಚೆ ಪ್ರೈಸ್ ತೊಗೊಂಡಿದ್ರು ದೇಶದಲ್ಲಿ ನಂಬರ್ 1 ಅಂತ. ದೇಶದಲ್ಲಿ ನಂಬರ್ 1 ಅಂತ ಇವರು ಪ್ರೈಸ್ ತೊಗೊಂಡಿದ್ರು. ಆಮೇಲೆ ನೋಡಿದರೆ ಎಲ್ಲ ಸುಳ್ಳು ಹೆಸರು, ಸುಳ್ಳಿದು ಬರೆದು, ಸುಳ್ಳು ಕೆಲಸ ಬರೆದು, ಸುಳ್ಳು ಬಿಲ್ ತೆಗೆದು ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಗುಲ್ಬರ್ಗಾದಲ್ಲಿ. ಈ ಥರ ಅವ್ಯವಹಾರಗಳು ನಡೀತಾ ಇದ್ವು. ಅದನ್ನು ಪ್ಲಗ್ ಮಾಡೋ ಸಲುವಾಗಿ ಈಗ ಡಿಜಿಟಲ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ಭಾಳಷ್ಟು ಸುಧಾರಣೆ ಆಗಿದೆ. ಮತ್ತು 15-20 ವರ್ಷದಲ್ಲಿರುವಂಥ ಗ್ರಾಮೀಣ ಪರಿಸ್ಥಿತಿಗೂ ಈಗಿನ ಗ್ರಾಮೀಣ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ಪ್ಯಾರಿಟೀಸ್ ಚೇಂಜ್ ಆಗ್ತದೆ. ಅದ್ರ ಪ್ರಕಾರ ಮಾಡ್ತಾಯಿದ್ದೇವೆ. ಅದರಿಂದ ಇದು ಅತ್ಯಂತ ಸಂಶೋಧನೆಯನ್ನು ಮಾಡಿ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ಯೋಜನೆ ಇದು. ಕಾಂಗ್ರೆಸ್ನವರು ಗಾಂಧಿನ ಎಷ್ಟು ಸತಿ ಹತ್ಯೆ ಮಾಡಿಲ್ಲ. ಕಾಂಗ್ರೆಸ್ ವಿಸರ್ಜನೆ ಮಾಡ ಅಂದ್ರೆ ಗಾಂಧಿ ಯಾವತ್ತು ನೆಹರು ವಿಸರ್ಜನೆ ಮಾಡಲಿಲ್ಲ, ಅವತ್ತೇ ಇವರು ಹತ್ಯೆ ಮಾಡಿದರು. ಗಾಂಧಿನ ಹತ್ಯೆ ಮಾಡಿದರು. ಎಷ್ಟು ಸತಿ ಈಗ ಎಮರ್ಜೆನ್ಸಿ ತಂದರು ಸಂವಿಧಾನ ವಿರುದ್ಧ, ಪ್ರಜಾಪ್ರಭುತ್ವ ವಿರುದ್ಧ. ಪ್ರಜಾಪ್ರಭುತ್ವ ಸಲುವಾಗಿ ಗಾಂಧಿ ಹೋರಾಟ ಮಾಡಿದರು. ಅಭಿವ್ಯಕ್ತ ಸ್ವಾತಂತ್ರ್ಯ ಸಲುವಾಗಿ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿದ್ರಲ್ಲ, ಅದನ್ನು ಮೊಟಕುಗೊಳಿಸಿದ್ರು ಎಮರ್ಜೆನ್ಸಿ ಆವಾಗ ಹತ್ಯೆ ಮಾಡಲಿಲ್ಲ. ಎಷ್ಟು ಸುಮಾರು 10-15 ಸತಿ ಈ ಮಹಾತ್ಮ ಗಾಂಧಿನ ಹತ್ಯೆಯನ್ನು ಮಾಡಿದವರು ಕಾಂಗ್ರೆಸ್ನವರು. ಒಂದನೇದು. ಎರಡನೇದು, ಇವರೇನು ಮೊದಲೇನು ಮಹಾತ್ಮ ಗಾಂಧಿ ಹೆಸರು ಇಟ್ಟಿದ್ದಾರೆ, ಜವಾಹರ್ ರೋಜಗಾರ್ ಅಂತಿತ್ತು. ಎಷ್ಟು ಹೆಸರುಗಳು ಇವತ್ತು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ, ನೆಹರು ಹೆಸರಲ್ಲಿದ್ದಾವೆ. ಮಹಾತ್ಮ ಗಾಂಧಿ ನೆನಪಾಗಲಿಲ್ವ ಅವ್ರಿಗೆ? ಈಗ ನೆನಪಾಗ್ತಾ ಇದ್ದಾರೆ.